ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಮ್ಮ ಕೊಲೀಗ್ ಮದುವೆ ಆಯಿತು. ಒಂದೇ ದಿನದಲ್ಲಿ ಇವ್ರ ಫ್ರೆಂಡ್ ಮದುವೆ ಮತ್ತು ನಮ್ಮದು ಇವ್ರ ರಿಲೇಷನ್ ಮದುವೆ, ಬ್ರದರೇ ಆಗಬೇಕು, ಅವ್ರದ್ದು ಮದುವೆ ಒಂದೇ ದಿನ ಬಿದ್ದಿತ್ತು. ಏನೂ ಮಾಡೋಕ್ಕಾಗಲ್ಲ. ಬಟ್ ಇವ್ರ ಕ್ಲೋಸ್ ಫ್ರೆಂಡ್ ಇಲ್ಲಿ ಕರ್ನಾರ ಇರುತ್ತೆ, ಅವ್ರದ್ದು ಕರ್ನಾರ ಇರಲ್ಲ. ಅದಕ್ಕೆ ಒನ್ ಡೇ ಬಿಫೋರು ಇವ್ರದ್ದು ಕಸಿನ್ ಮದುವೆಗೆ ಹೋಗಿ ಆಮೇಲೆ ಬೇಕಿದ್ದರೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಇವ್ರ ಫ್ರೆಂಡು ಲಿಂಗಾಯಿತು, ಅವ್ರೇನು ಕರ್ನಾರ ಮಾಡಲ್ವಲ್ಲ. ಅದಕ್ಕೆ ಇಲ್ಲಿ ಬಂದು ಹಳದಿ ಶಾಸ್ತ್ರ ನಡೀತಾ ಇತ್ತು. ಅವತ್ತೇ ಗಿಫ್ಟ್ ಏನಾದರೂ ಕೊಟ್ಟು ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನಮ್ಮ ಮನೆ ಮುಂದೆನೇ ಮದುವೆ ಆಯ್ತಿದ್ದು. ಸೊ ಅದರಿಂದ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಡೋ ಅಷ್ಟರಲ್ಲೇ ಸಂಜೆ ಆಯಿತು. ಚಿಕ್ಕಮಂಗ್ಳೂರಿಗೆ ಮಿನಿಮಮ್ ಅಂದರೆ ಒಂದು 5 hour ಬೇಕೇ ಬೇಕು. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಇವ್ರದ್ದು ಒಂದು ಗಿಫ್ಟ್ ಕೊಟ್ಟು ಹೋದ್ವಿ. ಹೋಗೋ ಅಷ್ಟು ಇಲ್ಲಿ ಬಿಟ್ಟಾಗಲೇ ಒಂದು 5:30 ಆಯಿತು. ಅಲ್ಲೆಲ್ಲ ಗಿಫ್ಟ್ ತೊಗೊಂಡು ಅಂದರೆ ಹೋಗ್ತಾ ಹಾಗೇ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಅಲ್ಲಿ ಆಲ್ರೆಡಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಊಟ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ, ಅಲ್ಲಿ ಹೋಗಿ ಮಲ್ಗೋದಲ್ವಾ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ರೋಡಂತೂ ಸಖತ್ತಾಗಿತ್ತು. ಅದೇ ಈ ಟೈಮಲ್ಲಿ ನನಗೆ ಯಾವ ಸಾಂಗ್ ನೆನಪಾಯಿತು ಅಂದರೆ ದುನಿಯಾ ವಿಜಯ್ದು 1:30 ನೈಟಿನಲ್ಲಿ ಒಂಟಿ ರೋಡಿನಲ್ಲಿ ನಿನ್ನಯ ಸರಕೋಗಿದೆ ಸಾಂಗ್ ನೆನಪಾಯಿತು. ಏನೋ ಒಂಥರ ಚೆನ್ನಾಗಿತ್ತು. ಹೋಗಿ ಆಗೋ ಈಗ 12:30 ಆಯಿತು. ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇನ್ನೊಬ್ಬರು ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು. ಪಾಪ ಅವ್ರು ನೈಟೇ ಬಂದು ಕನ್ವಿನ್ಸ್ ಮಾಡಿದ್ರು ನಮ್ಮ ಮನೆಗೆ ಬನ್ನಿ ಅಂತ. ನಾಳೆ ಬರ್ತೀವಿ ಮಾರ್ನಿಂಗು. ಸುಮ್ಮನೆ ಏನಕ್ಕೆ, ಅವ್ರದ್ದು ಫ್ಯಾಮಿಲಿ ಇತ್ತು. ಸೊ ಅದಕ್ಕೆ ಉಳ್ಕೊಳಕ್ಕೆ ಸ್ವಲ್ಪ ನಮಗೂ ಮುಜುಗರ ಅನ್ನಿಸ್ತು. ಅದಕ್ಕೆ ಹೊರಟು ಬಿಡೋಣ, ನಾವು ಹೋಗಿ ಬರ್ತೀವಿ ಆಮೇಲೆ ಅಂಥೇಳಿ ನಾವು ರೂಮಿಗೆ ಡೈರೆಕ್ಟಾಗಿ ಬಂದ್ವಿ. ಸೊ ಇಲ್ಲಿ ಎದ್ದು ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಏನೂ ಮಾಡಲಿಲ್ಲ. ಚೆಕ್ಔಟ್ ಮಾಡ್ಕೊಂಡೇ ಹೋದ್ವಿ ಫಸ್ಟು. ಆಮೇಲೆ ಬೇಕಿಲ್ಲ, ಆದರೆ ಬೆಳಗ್ಗೆನೇ ಮದುವೆಗೆ ಹೋಗ್ಬೇಕಿತ್ತಲ್ಲ ನಾವು ಹುಡುಗನ ಮನೆಗೆ. ಸೊ ಅದರಿಂದ ಹಾಗೆ ಅಂದವೇ ತಿಂಡಿ ತಿಂದ್ಕೊಂಡು ಹೋದ್ವಿ. ಅವರು ತಿಂಡಿ ತಿಂದ್ಕೊಂಡು ಅಂದವೇ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಸಿಕ್ಕಾಬಿಟ್ಟೆ ಬಿಸಿಲಿತ್ತು. ಸೊ ಅದಕ್ಕೆ ನಾನೊಂದು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ತೊಗೊಂಡೆ. ನನಗೆ ರೆಡ್ ವೆಲ್ವೆಟ್ಗಿಂತ ಆಲ್ಮಂಡ್ ಫ್ಲೇವರ್ ತುಂಬ ಇಷ್ಟ, ಬಟ್ ಸಿಕ್ಕಲಿಲ್ಲ. ಅದಕ್ಕೆ ರೆಡ್ ವೆಲ್ವೆಟ್ ತೊಗೊಂಡೆ. ಇವರು ಸಿಕ್ಕಾಬಿಟ್ಟೆ ಬಿಸಿಲು ಬೇರೆ ಇತ್ತಲ್ಲ, ಸ್ವಲ್ಪ ನಾನಾಗೆ ರೇಗಿಸ್ತಾ ಇದ್ದೆ ಹಾಗೆ ಹೀಗೆ ಅಂತ ಹೇಳಿ. ನೈಟ್ ಅವ್ರ ಮನೆಗೆ ಹೋಗಿದ್ದು ರೋಡ್ ಸ್ವಲ್ಪ ಕನ್ಫ್ಯೂಸ್ ಆಯಿತು ನಮಗೆ. ನೈಟೆಲ್ಲ 12 o'clock ಹೋಗಿದ್ದು, ಗೊತ್ತಾಗಲಿಲ್ಲ. ಸಡನ್ನಾಗಿ ಹಿಂಗೋ ಹುಡಿಕೊಂಡು ಹೋದ್ವಿ ಅವ್ರ ಮನೆಗೆ. ಟೈಮ್ ಪಾಸ್ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಕ್ಯಾರಮ್ ಬೋರ್ಡ್ ಆಡೋಣ ಅಂತೇಳ್ಬಿಟ್ಟು ಕೂತ್ಕೊಂಡ್ವಿ. ಅಲ್ಲಿ ಊಟ ತಿನ್ಕೊಂಡು ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಬಂದಿದ್ದು ನಾವು ಹುಡುಗನ ಮನೆಗೆ ಬಂದ್ವಿ. ಸೊ ಬರೋ ಅಷ್ಟರಲ್ಲಿ ಇವ್ರದ್ದು ಆಲ್ರೆಡಿ ಕಾರೆಲ್ಲ ಡೆಕೋರೇಟ್ ಮಾಡಿ ನಿಲ್ಲಿಸಿದ್ರು. ಎಲ್ಲ ಆ್ಯಕ್ಚುಲಿ ವೆಡ್ನೆಸ್ಡೇ ಮದುವೆ ಬಿದ್ದಿರೋದ್ರಿಂದ ಮಂಡೇನೇ ಇವ್ರದ್ದು ಎಲ್ಲ ಅರಿಶಿನ ಶಾಸ್ತ್ರ ಎಲ್ಲ ಮುಗ್ದಿತ್ತು ಅಂತ ಅನಿಸುತ್ತೆ. ಸೊ ನಾವು ಇದೇ ಫಸ್ಟು ಈ ಕಡೆ ಮದುವೆಗೆಲ್ಲ ಹೋಗಿದ್ದು. ಆ್ಯಂಡ್ ಲಿಂಗಾಯತರು ಮದುವೆಗೆ ಹೋಗಿದ್ದೀನಿ. ನನ್ನ ಬ್ಯಾಚ್ಮೆಂಟ್ ಕೂಡ ಇದ್ದರು. ಬಟ್ ಅಲ್ಲಿಗೆ ಇಲ್ಲಿಗೆ ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ಲ ಮ್ಯಾರೇಜ್ದು. ಸೊ ತಾಲಿ ಎಲ್ಲ ನೋಡಿ ಅಂತ ಕೊಟ್ಟಿದ್ರು ಆ ಕಡೆದು. ನಾನು ನೋಡ್ತಾ ಕೂತಿದ್ದೆ. ಸ್ವಲ್ಪ ಡಿಫ್ರೆಂಟಾಗೆಲ್ಲ ಏನೋ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ರು. ಆಲ್ರೆಡಿ ಚೌಟ್ರಿಗೆ ಹೋಗೋಕೆ ಕೂಡ ಎಲ್ಲರೂ ರೆಡಿ ಆಗಿದ್ದರು. ಇವ್ರು ತುಂಬ ಅಂದರೆ ತುಂಬ ಶಾಸ್ತ್ರಪ್ಪ ದೇವ್ರೆ. ನನಗೆ ಅಲ್ಲಿ ತಲೆನೋವು ಬಂದಿದ್ದು ಅಂದರೆ ಪಾಪ ಹುಡುಗಿ ಅಷ್ಟು ಪೇಷನ್ಸಿಂದ ಇದ್ರಲ್ಲ, ಅದೇ ನಂಗೆ ತಲೆನೋವು ಬಂದಿದ್ದು. ಅಪ್ಪ ಎಷ್ಟು ಟಾರ್ಚರ್ ಅಂದರೆ ಟಾರ್ಚರು. ಎಲ್ಲದಕ್ಕೂ ಶಾಸ್ತ್ರ ಮಾಡ್ತಾರೆ, ಏನೇನೋ ಡಿಫ್ರೆಂಟಾಗಿದೆ. ನೋಡಿ ಲಾಗ್ ನೀವೇ ಗೊತ್ತಾಗುತ್ತೆ ಯಾವ ಥರ ಏನು ಅಂತ. ಸ್ಟಿಕ್ಕರ್ ಒಂದು ಚೇಂಜ್ ಮಾಡಬೇಕಿತ್ತು. ಅಲ್ಲಿ ನನ್ನ ಹತ್ರ ಇದೆ, ಕಲರ್ಸ್ ಚೆನ್ನಾಗಿದೆ, ಏನಿಲ್ಲ, ಚೆನ್ನಾಗಿ ಕಾಣಿಸಿದೆ. ಅದರ ರೌಂಡ್ ಇರೋದು ಕಾಣಿಸಲ್ಲ ಸುತ್ತ, ಅದಕ್ಕೆ ಸ್ಟೋನ್ ಇರೋದೇ ಕಾಣಿಸ್ತಿದೆ. ಮನೆಯಿಂದ ಹೋಗ್ತಿರೋದು ಮತ್ತೆ ಜೋಡಿ ಬರೋದು. ಈ ಕಡೆಯಿಂದ ಸಿಂಗಲ್, ಆ ಕಡೆಯಿಂದ ಮಿಂಗಲ್. ನಾನೇ ಮಾಡ್ಕೊಂಡಿದ್ದೀನಿ ಇವಾಗ.
ಮತ್ತೆ ಸಮ್ಮಂಗ್ ಮಲೆ ನೋಡಮ್ಮ ಎಷ್ಟು ಹೆಣ್ಸವ್ರೆ. ಅಂದ್ರೆ ಇವ್ರು ಸಮ್ಮಂಗ್ ಮಲೆ ಹಾಕಲ್ಲ, ಬಿಲ್ವ ಪತ್ರ ಅನ್ಕೋತೀನಿ ಅದು. ಚೇಂಜ್ ಇಟ್ಕೊಂಡಿರೋ ಅಲ್ಲಿ ಪೂಜೆಗೆ ಅವ್ರು ವಾದ್ಯದವರು ಅವರು ಇವರು ಸುಮ್ಮನೆ ಹಿಂಸೆ ಕೊಡ್ತಾ ಇರ್ತಾರೆ. ನೀನು 500 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಇಟ್ಕೊಂಡು ಚೇಂಜ್ 500 ರೂಪಾಯಿ ತಗೊಂಡು ಮುಗಿದ ಅಷ್ಟೇ. ಡ್ರೋನ್ ಅವಳೇ ಮುಂದೆ ಹೋಗ್ತಾಳೆ. स्तनोमे क्षेमदेवाहिदं यदायुहं द्रविणोदा द्रविणस्तरस्य द्रविणोदानाप्रयं सदां रासने दीर्घमायुः। ॐ श्री गुरु बसवलिंगाय नमः। ॐ जयाय नमः पार्वती महादेवी शिव नमः पार्वती महादेवी।
ಹುಡುಗಿ ಫ್ಯಾಮಿಲಿ. ಸೊ ಲಾಸ್ಟಲ್ಲೆಲ್ಲ ಫೋಟೋ ಶೂಟ್ ಮಾಡಿಸ್ಕೊತಾಯಿದ್ರು. ಪಾಪ ರಿಸೆಪ್ಷನ್ ಮುಗಿಯೋ ಅಷ್ಟರಲ್ಲೇ ಒಂದು 11:30 ಆಯಿತು. ನಾವಲ್ಲಿ ಜಾಸ್ತಿ ಹೊತ್ತು ಇರಲಿಲ್ಲ, ಏಕೆಂದ್ರೆ ಸಿಕ್ಕಾಬಿಟ್ಟೆ ಸೆಕೆ ಆಗ್ತಿತ್ತು, ಅಷ್ಟು ಜನ ಇದ್ದರು. ನಾವು ಅದಕ್ಕೆ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಪಾಪ ಬಂದು ಕ್ಯಾಮ್ರಾಮ್ಯಾನಿಗೆ ಬೈತಾಯಿದ್ರು ಭಟ್ರೆಲ್ಲ, ಬೇಗ ಬೇಗ ಊಟಕ್ಕೆ ಕಳಿಸಿ, ಊಟ ಎಲ್ಲ ಖಾಲಿಯಾಗಿದೆ, ಅವರು ಮಾತ್ರ ಇಟ್ಟಿರೋದು ಹಾಗೆ ಹೀಗೆ ಅಂದ್ಕೊಂಡು ಇವ್ರು ಕನ್ವಿನ್ಸ್ ಮಾಡ್ತಾನೆ ಇದ್ರು. ಒಂದು 5 ನಿಮಿಷ ಅಂದ್ಬಿಟ್ಟು ಸಿಂಗಲ್ ಫೋಟೋಸ್ ಎಲ್ಲ ತೆಗೆದಿರಲಿಲ್ಲ ಪಾಪ ಇವ್ರದ್ದು. ಒಂದು ಸ್ವಲ್ಪ ತೆಗೋತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಫೋಟೋ ತೆಗಿತಾಯಿದ್ರು. ಕ್ಯಾಮ್ರಾಮನೇ ರಿಕ್ವೆಸ್ಟ್ ಮಾಡಿ ಫೋಟೋ ತೆಗಿತಾಯಿದ್ರು ಇವ್ರನ್ನ. ಅದೇ ನಗು ಬಂದು ಒಳ್ಳೆ ಕ್ಯಾಮ್ರಾಮ್ಯಾನ್ ಅಂತ ಅಂದ್ಕೊಂಡ್ವಿ. ಮತ್ತು ಆಮೇಲೆ ಬಳೆ ಶಾಸ್ತ್ರ ಅಂತ ಅಂದರು. ನಮಗೆ ಕೂರೋಕ್ಕಾಗಲಿಲ್ಲ, ನಾವು ಮಾರ್ನಿಂಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ರೂಮಿಗೆ ಹೋಗ್ಬಿಟ್ವಿ. ಸೊ ಇಷ್ಟೇ ಈ ಲಾಗ್. ನಾಳೆ ಮಾರ್ನಿಂಗು ಮುಹೂರ್ತ ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಬಾಯ್.